ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮ್ಯಾಥ್ಸ್ ಮಾಸ್ಟರ್ ಕ್ಲಾಸ್. ಈಗಾಗಲೇ ನೀವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಗಳನ್ನು ನೋಡಿದಿರಿ. ಇವತ್ತಿನ ದಿನ ನಾವು ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ ಅನ್ನುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಅಭ್ಯಾಸವನ್ನು ಮಾಡೋಣ. ಓಕೆ, ಸೊ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥದ್ದು ಅಥವಾ ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು 9ನೇ ತರಗತಿಯಲ್ಲಿ ನೀವು ಈಗಾಗಲೇ ಅಧ್ಯಯನವನ್ನು ಮಾಡಿದಿರಿ. ಅಲ್ಲಿ ಅನ್ಗ್ರೂಪ್ಡ್ ಡಾಟಾವನ್ನು ಕೊಟ್ಟಿರ್ತಾರೆ. ಡಾಟಾನ ಏನು ಮಾಡಿರ್ತಾರಪ್ಪ ಅಂದರೆ ರ್ಯಾಂಡಮ್ ಆಗಿ ಕೊಟ್ಟಿರ್ತಾರೆ. ಬಟ್ ಇನ್ ದ 10th ಸ್ಟ್ಯಾಂಡರ್ಡ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಹೌ ಟು ಫೈಂಡ್ ದ ಮೀನ್, ಮೋಡ್, ಮೀಡಿಯನ್ ಆಫ್ ದ ಗ್ರೂಪ್ಡ್ ಡಾಟಾ. ಎಸ್, ಯು ಆರ್ ರೈಟ್. ಅಂದರೆ ಗ್ರೂಪ್ಡ್ ಡಾಟಾನ ಉಪಯೋಗ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಮೀನ್ ಸರಾಸರಿ, ಮೋಡ್ ಬಹುಲಕ, ಮೀಡಿಯನ್ ಅಂದರೆ ಮಧ್ಯಾಂಕ ಯಾವ ರೀತಿಯನ್ನು ಕಂಡುಹಿಡಿಯಬೇಕು ಅನ್ನೋದನ್ನು ಇವತ್ತಿನ ದಿನ ನಾವು ನೋಡೋಣ. ಸೊ ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. ನಾವು ದ ಕ್ಲಾಸ್ interval, given class interval is 10, 20, 20, 30, 30, 40, 40, 50, 50, 60. This is the class interval, and here the number of students, that is 1, 2, 3, 4, 5. ಇಲ್ಲೇನಿದೆಪ್ಪ ಅಂತಂದರೆ ಇದು ಒಂದು ಪ್ರಾಬ್ಲಮಲ್ಲಿ ಒಂದು ವಿದ್ಯಾರ್ಥಿಗಳು ಪಡೆದಿರತಕ್ಕಂಥ ಅಂಕಗಳನ್ನು ಕೊಟ್ಟಿದ್ದಾರೆ. ಅಂದರೆ 10ರಿಂದ 20ರ ಒಳಗೆ ಪಡೆದಿರತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ 1, 20ರಿಂದ 30ರ ಒಳಗೆ ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 2, ಅದೇ ರೀತಿಯಾಗಿ 50ರಿಂದ 60ರವರೆಗೆ ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು 5. ಈ ರೀತಿಯಾಗಿರ್ತಕ್ಕಂಥ ಒಂದು ಡಾಟಾವನ್ನು ಕೊಟ್ಟಿದ್ದಾರೆ. ಆದರೆ ಪ್ರಶ್ನೆ ಏನಪ್ಪ ಅಂತಂದರೆ, ಆನ್ ಆ್ಯನ್ ಆ್ಯಾವ್ರೇಜ್ ಈ ಎಲ್ಲ ವಿದ್ಯಾರ್ಥಿಗಳು ಸರಾಸರಿಯಾಗಿ ಎಷ್ಟು ಅಂಕಗಳನ್ನು ಪಡೆದರು, ಆನ್ ಆ್ಯನ್ ಆ್ಯಾವ್ರೇಜ್ ಎಷ್ಟು ಅಂಕಗಳನ್ನು ಪಡೆದರು ಅಂಥೇಳಿ ಪ್ರಶ್ನೆ ಇದೆ. ಸೊ ನಾವು ಟು ಫೈಂಡ್ ದಿಸ್ ಒನ್, what we have to do, we have to find first of all that is midpoint ಅಂತ ಹೇಳ್ತೀವಿ ಅಥವಾ ಕ್ಲಾಸ್ ಮಾರ್ಕ್ ಅಂತ ಹೇಳ್ತೀವಿ. ಸೊ ಮಿಡ್ ಪಾಯಿಂಟ್ ಅಥವಾ ಕ್ಲಾಸ್ ಮಾರ್ಕನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಿರುವಂತಹ ಕ್ಲಾಸ್ ಇಂಟರ್ವಲ್ಲಿ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟನ್ನು ಯೂಸ್ ಮಾಡಿಕೊಂಡು, ದಿಸ್ ಈಸ್ ಲೋವರ್ ಲಿಮಿಟ್ ಆ್ಯಂಡ್ ಅಪ್ಪರ್ ಲಿಮಿಟ್, ಕನ್ನಡದಲ್ಲಿ ನಾವು ಕೆಳಮಿತಿ ಮತ್ತು ಮೇಲ್ಮಿತಿ ಅಂತ ಹೇಳ್ತೀವಿ. ಸೊ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2, ಅಥವಾ ನಾವು ಕೆಳಮಿತಿ ಮತ್ತು ಮೇಲ್ಮಿತಿಯ ಸರಾಸರಿ ಅಂತಲೂ ಹೇಳ್ಬೋದು. ಸೊ ಲೋವರ್ ಲಿಮಿಟ್ ಈಸ್ 10, ಅಪ್ಪರ್ ಲಿಮಿಟ್ ಈಸ್ 20, 10 plus 20 is 30, 30 upon 2 is nothing but 15. ಸೊ 10 ಮತ್ತು 20ಯ ಮಿಡ್ ಪಾಯಿಂಟ್ ಏನಾಯಿತು, 15 ಆಯಿತು. ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು. 20 plus 30 ಈಸ್ 50, 50 ಮಿಡ್ ಪಾಯಿಂಟ್ ಏನಾಯಿತು, ದಟ್ ಈಸ್ 25. ದೆನ್ 30 plus 40 ದಟ್ ಈಸ್ 70, 70 ಮಿಡ್ ಪಾಯಿಂಟ್ ಏನಾಯಿತು 35. ಈ ರೀತಿಯಾಗಿ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಮಿಡ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ. 15, 25, 35, 45, 55. ಎಸ್. ದೆನ್ ದ ಲಾಸ್ಟ್ ಕಾಲಮ್ ಈಸ್ ದಟ್ ಈಸ್ FI ಇಂಟು XI. ಈ XI ಏನಿದೆಯಲ್ಲ ಮಿಡ್ ಪಾಯಿಂಟ್, ಇದು ನಂಬರ್ ಆಫ್ ಅಬ್ಸರ್ವೇಷನ್ FI. ಈ ಅಬ್ಸರ್ವೇಷನ್ನು ಮತ್ತು ಮಿಡ್ ಪಾಯಿಂಟನ್ನು ಮಲ್ಟಿಪ್ಲೈ ಮಾಡಬೇಕು, FI ಇಂಟು XI. ಸೊ FI ಇಂಟು XI ಮಾಡಿದಾಗ 15 ಇಂಟು 1 ಈಸ್ 15, 25 ಇಂಟು 2 ಈಸ್ 50, 35 ಇಂಟು 3 ಈಸ್ 105, 45 ಇಂಟು 4 ಈಸ್ 180, 55 ಇಂಟು 5 ಈಸ್ 275. ಸೊ ಯು ಹ್ಯಾವ್ ಟು ಆ್ಯಡ್ ದೀಸ್ ಆಲ್ ದ ಥಿಂಗ್ಸ್. ಹಾಗಿದ್ರೆ ಇಲ್ಲಿ ಸರಾಸರಿಯನ್ನು ಕಂಡುಹಿಡಬೇಕಾದ್ರೆ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾಪ್ಪ ಅಂತಂದರೆ ಎಕ್ಸ್ ಬಾರ್ ಅಥವಾ ಮೇನ್ ಅಥವಾ ಸರಾಸರಿ ಈಕ್ವಲ್ ಟು ಸಮೇಷನ್ ಆಫ್ FI XI ಅಪಾನ್ FI ಅಥವಾ ಸಮೇಷನ್ ಆಫ್ FI ಅಂತಲೂ ಹೇಳ್ತೀವಿ. ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದ ಫಾರ್ಮುಲಾ. ಎಕ್ಸ್ ಬಾರ್ ಅಥವಾ ಸರಾಸರಿ ಅಥವಾ ಮೀನ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ FI XI ಡಿವೈಡೆಡ್ ಬೈ ಸಮೇಷನ್ ಆಫ್ FI. ವಾಟ್ ಇಸ್ ದ ಮೀನಿಂಗ್ ಆಫ್ ಸಮೇಷನ್? ಸಮೇಷನ್ ಮೀನ್ಸ್ ಮೊತ್ತ. ಸಮೇಷನ್ ಅಂದರೆ ಏನು? ಮೊತ್ತ. ಸಮೇಷನ್ ಮೀನ್ಸ್ ಆ್ಯಡಿಂಗ್ ಆಲ್ ದ ಟರ್ಮ್ಸ್. ಸೊ ಸಮೇಷನ್ ಆಫ್ FI XI ಅಂದರೆ ಏನಪ್ಪ ಅಂತಂದರೆ ಈ FI XI ಕಾಲಮಲ್ಲಿರ್ತಕ್ಕಂಥ ಎಲ್ಲ ಅಂಕಿಅಂಶಗಳನ್ನು ಒಟ್ಟು ಮೊತ್ತವನ್ನು ಕೂಡಿಸ್ಕೊಳ್ಬೇಕು. ನಂತರ ಸಮೇಷನ್ ಆಫ್ FI ಅಂದರೆ ಇಲ್ಲಿ ಫ್ರೀಕ್ವೆನ್ಸಿ ಏನಿದೆಯಲ್ಲ, ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್, ಅದನ್ನು ಕೊಟ್ಟಿರುವಂಥ ಇಲ್ಲಿ FIಯನ್ನು ಎಲ್ಲನೂ ಕೂಡಿಸ್ಕೊಳ್ಬೇಕು. ಸೊ ನಾವು ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಫಾರ್ಮುಲಾನ ಉಪಯೋಗ ಮಾಡ್ಕೊಳ್ತೀವಿ, ಸಮೇಷನ್ ಆಫ್ FI XI ಡಿವೈಡೆಡ್ ಬೈ ಸಮೇಷನ್ ಆಫ್ FI. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಇವಾಗ 15 ಪ್ಲಸ್ 50 ಪ್ಲಸ್ 105 ಪ್ಲಸ್ 180 ಪ್ಲಸ್ 275. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಈಸಿಯಾಗಿ ನೀವು ಎಡಿಷನ್ ಮಾಡಬಹುದು. ಸೊ ಇಫ್ ಯು ಕ್ಯಾಲ್ಕುಲೇಟ್ ದಿಸ್ ಒನ್ ಇಟ್ ವಿಲ್ ಬಿ ಡೆಫಿನೆಟ್ಲಿ ದಟ್ ಈಸ್ 625. ಸೊ ನಾವು ಸಮೇಷನ್ ಆಫ್ FI ಏನಾಗುತ್ತೆಪ್ಪ ಅಂತಂದರೆ ನಂಬರ್ ಆಫ್ ಅಬ್ಸರ್ವೇಷನ್ ದಟ್ ಈಸ್ 15, ಅಂದರೆ 15 ವಿದ್ಯಾರ್ಥಿಗಳ ಒಂದು ಅಬ್ಸರ್ವೇಷನನ್ನು ನೋಡ್ತಿದ್ವಿ. ಸೊ ಸಮೇಷನ್ ಆಫ್ FI ಈಸ್ 15. ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಏನಾಯಿತು, 625 ಅಪಾನ್ 15 is equal to, that is nothing but 41.67. If you divide that number 625 from 15, that is 15 4
60, 15 ನಾಲ್ಕಲೆ 60, 2 ಶೇಷ ಉಳಿತದೆ. ನಂತರ 25 ಬಂತು, ಮುಂದಿನ ಸಂಖ್ಯೆ 5ಅನ್ನು ತೆಗೆದುಕೊಂಡಾಗ 15 ಒಂದಲೇ 15, 10 ಉಳಿತು, ಡೆಸಿಮಲ್ ಪಾಯಿಂಟನ್ನು ಕೊಡ್ತೀರಿ. ಮತ್ತು ಮುಂದಿನ ಸಂಖ್ಯೆ 10 ಭಾಗ ಹೋಗೋದಿಲ್ಲ, ಸೊ 100 ಆಯಿತು. ಸೊ 15 6ಲೇ 90, ಅದೇ ರೀತಿಯಾಗಿ ಮುಂದುವರೆದು ಏನಾಗುತ್ತೆ 41.67. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಒನ್? ಈ ಒಂದು ವರ್ಗದಲ್ಲಿ ಆನ್ ಆ್ಯನ್ ಎವರೇಜ್ ಪ್ರತಿಯೊಂದು ವಿದ್ಯಾರ್ಥಿ ಏನಪ್ಪ ಅಂತಂದರೆ 41.67 ಮಾರ್ಕ್ಸನ್ನು ತೆಗೆದುಕೊಂಡ್ರು ಅಂತ ಅರ್ಥ. ಸೊ ಒಂದು ವಿದ್ಯಾರ್ಥಿ 15 ಅಂಕಗಳನ್ನು ತೆಗೆದುಕೊಂಡಾನೆ, ಒಂದು ವಿದ್ಯಾರ್ಥಿ 25 ತೆಗೆದುಕೊಂಡಾನೆ, ಒಂದು 55 ತೆಗೆದುಕೊಂಡಿದ್ದಾನೆ. ಆದರೆ ಪ್ರಶ್ನೆ ಏನಪ್ಪ ಅಂತಂದರೆ ಸರಾಸರಿಯಾಗಿ ಪ್ರತಿಯೊಂದು ಮಗು ಎಷ್ಟು ಅಂಕಗಳನ್ನು ಪಡೆದಪ್ಪ ಅನ್ನುವಂಥದ್ದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಡಾಟಾವನ್ನು ಉಪಯೋಗ ಮಾಡಿಕೊಂಡು ನಾವು ಈಸಿಯಾಗಿ ಈ ಫಾರ್ಮುಲಾವನ್ನು ಉಪಯೋಗ ಮಾಡ್ಕೊಂಡು ಏನು ಮಾಡಬಹುದು, ಸರಾಸರಿಯನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಎಸ್ ಅ ಮೀನ್. Yes, the problem number 1 is in exercise 13.1. A survey was conducted by a group of students as a part of their environmental awareness program, in which they collected the following data regarding the number of plants in which 20 houses in a locality. Find the mean number of plants per house. ಒಂದು ಸರ್ವೆಯ ಅನ್ವಯ ವಿದ್ಯಾರ್ಥಿಗಳು ಏನು ಮಾಡಿದಾರಪ್ಪ ಅಂದರೆ ಪ್ರತಿಯೊಂದು ಮನೆಯಲ್ಲಿ ಎಷ್ಟು ಗಿಡ ಮರಗಳನ್ನು ನೆಟ್ಟಿದ್ದಾರೆ ಅನ್ನೋದನ್ನು ಒಂದು ಸರ್ವೆ ಕಂಡಕ್ಟ್ ಮಾಡಿದ್ದಾರೆ. ಆ ಸರ್ವೆ ಕಂಡಕ್ಟ್ ಮಾಡಿದರ ಅನ್ವಯ ಒಂದು ಮನೆಯಲ್ಲಿ 0ದಿಂದ 2 ಸಸಿಗಳನ್ನು ನೆಟ್ಟಿರ್ಬೋದು, 2 ಮನೆಗಳಲ್ಲಿ 2ರಿಂದ 4, ಒಂದು ಮನೆಯಲ್ಲಿ 4ರಿಂದ 6, 5 ಮನೆಗಳಲ್ಲಿ 6ರಿಂದ 8, ಈ ರೀತಿಯಾಗಿ ಒಟ್ಟು 20 ಮನೆಗಳ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಿದ್ದಾರೆ. ಅದರ ಪ್ರಶ್ನೆ ಏನಪ್ಪ ಅಂತಂದರೆ ಆನ್ ಆ್ಯನ್ ಎವರೇಜ್ ಸರಾಸರಿಯಾಗಿ ಪ್ರತಿಯೊಂದು ಮನೆಯಲ್ಲಿ ಎಷ್ಟು ಗಿಡ ಮರಗಳನ್ನು ನೆಟ್ಟಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ. ಸೊ ವಿ ಹ್ಯಾವ್ ಟು ಫೈಂಡ್ ದ ಮೀನ್ ಆಫ್ ದಿಸ್ ಪ್ರಾಬ್ಲಮ್. ಓಕೆ, ನಾವು ಫಾರ್ ದಿಸ್ ಒನ್ ವಿ ಹ್ಯಾವ್ ಟು ಫೈಂಡ್ ದ xi, ದಟ್ ಈಸ್ ನಥಿಂಗ್ ಬಟ್ ದ ಮಿಡ್ ಪಾಯಿಂಟ್. ಟು ಫೈಂಡ್ ದ ಮಿಡ್ ಪಾಯಿಂಟ್ ದೇ ಹ್ಯಾವ್ ಗಿವನ್ ದ ಕ್ಲಾಸ್ ಇಂಟರ್ವಲ್. ಅವರು ಕ್ಲಾಸ್ ಇಂಟರ್ವಲನ್ನು ಕೊಟ್ಟಿದ್ದಾರೆ. ಆ ಕ್ಲಾಸ್ ಇಂಟರ್ವಲಲ್ಲಿ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಇದೆ, ಕೆಳಮಿತಿ ಮತ್ತು ಮೇಲ್ಮಿತಿ ಅಂತ ಹೇಳ್ತೀವಿ. ಕೆಳಮಿತಿ ಮತ್ತು ಮೇಲ್ಮಿತಿಯ ಒಂದು ಸರಾಸರಿ ಏನಾಗಿರ್ತದಪ್ಪ ಅಂತಂದರೆ ಅದರದ್ದೊಂದು ಮಿಡ್ ಪಾಯಿಂಟ್ ಅಥವಾ ಮಧ್ಯಬಿಂದು ಆಗಿರ್ತದೆ. ಇಲ್ಲಿ ನೋಡಿ 0 + 2 is 2, 2 divided by 2 is nothing but 1. So that is the midpoint. 2 + 4 is 6. Half of the 6 is nothing but 3. 3 is the midpoint. 4 + 6 is 10. Half of the 10 is 5. 5 is the midpoint. 6 + 8 is 14. Half of 14 is 7. This is 18. 8 + 10 is 18. Half of 18 is 9. 10 + 12 is 22. Half of 22 is 11. 12 + 14 is 24. Am I right? Yes, 26. 26 half ಮಾಡಿದರೆ 13 ಆಯಿತು. So this is the xi, this is the midpoint. Now we have to find the fi xi, fi into xi. So we have to multiply these two columns. So 1 into 1 is 1, 2 into 3 is 6, 1 into 5 is 5, 5 into 3 is 35, and 6 into 9 is 54, and 2 into 11 is 22, and 13 into 3 is 39. So now mean calculate ಮಾಡಬೇಕಾದ್ರೆ to calculate the mean there is a formula summation of fi into xi. Summation means sum of these all the terms. ಎಲ್ಲ ಒಂದು ಪದಗಳ ಒಂದು ಸಮ್ ಅಥವಾ ಮೊತ್ತಕ್ಕೆ ನಾವೇನು ಕರಿತೀವಿ ಸಮೇಷನ್ ಅಂತ ಕರಿತೀವಿ. ಸೊ ವಿ ಆರ್ ಗೋಯಿಂಗ್ ಟು ಆ್ಯಡ್ ದೀಸ್ ಟರ್ಮ್ಸ್. 1 + 6 is 7, 7 + 5 is 12, 12 + 5 is 17, 17 + 4 21, 21 + 2 23, 23 + 9 is 32. So this is 2, 3 carry, 3 + 3 6, 6 + 2 is 8, 8 + 5 is 13, 13 + 3 is 16. So 162. This is summation of fi into xi. Summation of fi xi ಈ ಕಾಲಮಲ್ಲಿ ಬರಬೇಕದು. ಸೊ ನಾವು ಎಕ್ಸ್ ಬಾರ್ ಅಂದರೂ ಒಂದೇ, ಮೀನ್ ಅಂದರೂ ಒಂದೇ. ಮೀನ್, ಸರಾಸರಿ, ಎವ್ರೇಜ್, ಎಕ್ಸ್ ಬಾರ್ ಎಲ್ಲವೂ ಒಂದೇ. ಸೊ ಎಕ್ಸ್ ಬಾರ್ ಈಸ್ ನಥಿಂಗ್ ಬಟ್ ಸಮೇಷನ್ ಆಫ್ fi xi ಡಿವೈಡೆಡ್ ಬೈ ಸಮೇಷನ್ ಆಫ್ fi. ಸೊ ಸಮೇಷನ್ ಆಫ್ fi xi ಈಸ್ 162. ಸೊ ಸಮೇಷನ್ ಆಫ್ fi ಈಸ್ ನಥಿಂಗ್ ಬಟ್ ಎಷ್ಟು ಮನೆಗಳಲ್ಲಿ ಅವರು ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ದಟ್ ಈಸ್ 20. ಆಲ್ರೆಡಿ ದೇ ಹ್ಯಾವ್ ಗಿವನ್. ಸೊ ದಟ್ ಈಸ್ ಸಮೇಷನ್ ಆಫ್ fi ಈಸ್ 20. ವಿ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಇಟ್ಟಿದ್ವಿ. ಸೊ ದಿಸ್ ಈಸ್ 20. ನಾವು 162 divided by 20, that is 28 160. 160 decimal point ಬಂತು. ಸೊ ದಟ್ ಈಸ್ 2 carry.
2 ಕ್ಯಾರಿ ಬಂದ ತಕ್ಷಣ 2 ಡಿವೈಡ್ ಆಗೋದಿಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಡಿವ್ 0, ದಟ್ ಬಿಕಮ್ಸ್ 20. ಸೊ 8.01 ಅಂದರೆ ಪ್ರತಿಯೊಂದು ಮನೆಯಲ್ಲಿ ಸರಾಸರಿಯಾಗಿ 8.01 ಗಿಡಗಳನ್ನು ನೆಟ್ಟಿದ್ದಾರೆ ಅಂತ ಅರ್ಥ. ಸೊ ದೇ ಹ್ಯಾವ್ ಪ್ಲಾಂಟೆಡ್ on an average, or the mean of this problem, on an average 8.01 plants in a house. So this is the problem number 1, question number 1. And come to the next problem, problem number 3. The problem number 2 is similar, you can do it as a homework. Third problem, problem number 3 is the following distribution shows the daily pocket allowance of a children of locality. The mean pocket allowance is rupees 18. Find the missing frequency f. So now ಈ ಒಂದು ಸಮಸ್ಯೆಯಲ್ಲಿ ಈಗಾಗಲೇ ಅವ್ರು ಏನು ಮಾಡಿದಾರಪ್ಪ ಅಂತ ಮೀನ್ ಸರಾಸರಿ ಮೀನನ್ನು ಕೊಟ್ಟಿದ್ದಾರೆ. ದಟ್ ಈಸ್ 18. ಮೀನ್ ಈಸ್ 18. ಮೀನ್ ಅಥವಾ ಎಕ್ಸ್ ಬಾರ್ ಏನಿದೆ 18 ಇದೆ. ಸೊ ವಿ ಹ್ಯಾವ್ ಟು ಫೈಂಡ್ ದ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಎಫ್. ಸೊ ಸಮಸ್ಯೆ ಏನಪ್ಪ ಅಂತಂದರೆ ಪ್ರತಿದಿನ ಮಕ್ಕಳಿಗೆ ಕೊಡುವಂತಹ ಡೈಲಿ ಅಲೌನ್ಸಸ್ ಅಂದರೆ ಪಾಕೆಟ್ ಮನಿ ಏನು ಕೊಡ್ತಿದ್ದಾರಲ್ಲ, 11ರಿಂದ 13 ರೂಪಾಯಿ 7 ಜನ ಮಕ್ಕಳು ಪಡಿತಿದ್ದಾರೆ. 13ರಿಂದ 15 ರೂಪಾಯಿ ಒಳಗೆ 6 ಜನ ಮಕ್ಕಳು ಪಡಿತಿದ್ದಾರೆ. 15ರಿಂದ 17 ರೂಪಾಯಿ 9 ಜನ ಮಕ್ಕಳು ಪಡಿತಿರ್ತಾರೆ. ಆದರೆ 19ರಿಂದ 21 ರೂಪಾಯಿ ಎಷ್ಟು ಜನ ಮಕ್ಕಳು ಪಡಿತಿದ್ದಾರೆ ಅನ್ನುವಂಥದ್ದು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನಾವು ಮೀನ್ ಕ್ಯಾಲ್ಕುಲೇಟ್ ಮಾಡುವಂಥದ್ದಿಲ್ಲ. ಮೀನನ್ನು ಅವರೇ ಹೇಳ್ತಿದ್ದಾರೆ ಏನಪ್ಪ ಅಂತಂದರೆ ಆನ್ ಆ್ಯನ್ ಆ್ಯಾವ್ರೇಜ್ ಈ ಎಲ್ಲ ಮಕ್ಕಳು 18 ರೂಪಾಯಿಯನ್ನು ಪಡಿತಿದ್ದಾರೆ. ಆದರೆ ಪ್ರಶ್ನೆ ಏನಪ್ಪ ಅಂತಂದರೆ 19ರಿಂದ 21 ರೂಪಾಯಿ ಎಷ್ಟು ಜನ ಮಕ್ಕಳು ಪಡಿತಿದ್ದಾರೆ. ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ. ಜಸ್ಟ್ ಸಿಂಪ್ಲಿ ವಿ ಆರ್ ಗೋಯಿಂಗ್ ಟು ಫಾಲೋ ದ ಸ್ಟೆಪ್ಸ್ ಆ್ಯಂಡ್ ವಿ ವಿಲ್ ಗೆಟ್ ದ ಆನ್ಸರ್. ಸೊ ದ ಫಾರ್ಮುಲಾ ಫಾರ್ ದ್ಯಾಟ್ ಒನ್ ಈಸ್ ಮೀನ್ ಈಸ್ ಈಕ್ವಲ್ ಟು ನಮ್ಗೆ ಗೊತ್ತಿರುವಂಥದ್ದು ವಿಷಯ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಅಥವಾ ಮೀನ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ. ಸೊ ನಾವು ಸಮೇಷನ್ ಆಫ್ ಎಫ್ ಐ ಅಂದರೆ ಎಫ್ ಐ ಟರ್ಮ್ಸನ್ನು ಎಲ್ಲನೂ ಕೂಡಿ ನಾವು ಏನು ಮಾಡ್ತೀವಿ ಆ್ಯಡ್ ಮಾಡ್ತೀವಿ. ಸೊ ನಾವು ಲೆಟ್ಸ್ ಆ್ಯಡ್ ದೀಸ್ ಆಲ್ ದ ಟರ್ಮ್ಸ್. ನಾವು ಸಿ ಹಿಯರ್ 7 + 6 is 13, 13 + 9, 13 + 9 is 22, 22 + 13 that is 22 + 13 is 35, 35 + 5 40, 40 + 4 44, ಬಟ್ ಎಫ್ ಒಂದಿದೆ. ಸೊ ದಟ್ ಈಸ್ 44 + ಎಫ್. ಇದು ಎಫ್ ನಾವು ಇದ್ರ ಜೊತೆ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಸೊ ಟೋಟಲಿ ಇಟ್ ಈಸ್ 44 + ಎಫ್. ಇದು ಫ್ರೀಕ್ವೆನ್ಸಿ ಏನಾಯಿತು ನಮ್ಮದು ಸಮೇಷನ್ ಆಫ್ ಎಫ್ ಐ ದಟ್ ಈಸ್ 44 + ಎಫ್ ಆಯಿತು. ಇನ್ನು ನಮಗೆ ಎಕ್ಸ್ ಐ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಐ ಈಸ್ ನಥಿಂಗ್ ಬಟ್ ದ ಮಿಡ್ ಪಾಯಿಂಟ್ ಆಫ್ ದಿಸ್ ಒನ್. ಸೊ 11 ಮತ್ತು 13 ಈಸ್ ದ ಕ್ಲಾಸ್ ಇಂಟರ್ವಲ್. ಸೊ ಇಫ್ ಯು ಆ್ಯಡ್ ದೀಸ್ ಟು ನಂಬರ್ಸ್ ದಟ್ ಈಸ್ 11 + 13 that will be nothing but 20, 24. 24 ಹಾಫ್ ಮಾಡಿದರೆ ಏನಾಯ್ತದು 12 ಆಯಿತು. 13 + 15 that will be 28. ಹಾಫ್ ಆಫ್ 28 ಈಸ್ 14. ಸೊ ಇಲ್ಲಿ ನೋಡಿ ಜಸ್ಟ್ ಅಬ್ಸರ್ವ್ ಮಾಡಿ, 11 ಇದ್ದಿದ್ದು 12 ಆಗಿದೆ, 13 ಇದ್ದಿದ್ದು 14 ಆಗಿದೆ. ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಇಲ್ಲಿ ನಿಮಗೆ ತಾನೇ ಸಿಕ್ಬಿಡ್ತದೆ. 19 ಇದ್ದಿದ್ದು ಇಲ್ಲಿ 20 ಆಗುತ್ತೆ, 21 ಇದ್ದಿದ್ದು 22 ಆಗುತ್ತೆ, 23 ಇದ್ದಿದ್ದು 24 ಆಗುತ್ತೆ. ಸೊ ದಿಸ್ ವಿಲ್ ಬಿ ದ ಮಿಡ್ ಪಾಯಿಂಟ್. ನೀವು ಒಂದೆರಡು ಪ್ರಾಬ್ಲಮ್ ಒಂದೆರಡು ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟನ್ನು ಎವರೇಜ್ ತೆಗೆದ ತಕ್ಷಣ ನಿಮಗೆ ಒಂದು ಗೊತ್ತಾಗ್ಬಿಡುತ್ತೆ, ಒಂದು ಜಜ್ಮೆಂಟ್ ಸಿಕ್ಬಿಡುತ್ತೆ. ಸೊ ಒಂದು ಸಮ್ ನಂಬರ್ಸ್ ವಿ ಹ್ಯಾವ್ ಟು ಆ್ಯಡ್, ಸಮ್ ನಂಬರ್ಸ್ ವಿ ಹ್ಯಾವ್ ಟು ಡಿಡಕ್ಟ್ ಅಂತ ಹೇಳ್ತೀವಿ. ಸೊ ನಾವು ದಿಸ್ ಈಸ್ ನಥಿಂಗ್ ಬಟ್ ಎಕ್ಸ್ ಐ ಆ್ಯಂಡ್ ಎಫ್ ಐ ಇಂಟು ಎಕ್ಸ್ ಐ ದಟ್ ಈಸ್ ನಥಿಂಗ್ ಬಟ್ ದ ಪ್ರಾಡಕ್ಟ್ ಆಫ್ ದೀಸ್ ಟು ನಂಬರ್ಸ್. ನಾವು ಲೆಟ್ಸ್ ಮಲ್ಟಿಪ್ಲೈ ದೀಸ್ ಟು ನಂಬರ್ಸ್. 12 7 12 7 84. ದೆನ್ 14 6 16 14 14 6 14 84, 14 ಕೂಡ 84, 16 144, 18 ಗುಣಿಸು 13, 18 × 13 that will be 234. If you multiply these two numbers that will be 234. Now 20 into f is nothing but 20f. And 22 into 5, 20 into 5 is 100, 2 into 5 is 10, that is nothing but 110, 110. And 24 into 4, so 24 into 4 is nothing but 20 into 4 is 80, 4 4 is 16, 80 plus 16 is 96. So this is 96 here. Now ಇಲ್ಲಿ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐನು ಮಾಡಬೇಕು. ಸಮೇಷನ್ ಆಫ್ ಎಫ್ ಐ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೀವಿ. ಸೊ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಮಾಡೋಣ. ಎಕ್ಸ್ ಐ ಟರ್ಮ್ಸ್ that is 4 + 4 8, 8 + 4 12,
12 ಪ್ಲಸ್ 4 16. ಬಟ್ ಇಲ್ಲಿ ನೋಡಿ ಇದು 20f ಇದೆ, ಇದನ್ನು ನಾವು ಇಲ್ಲಿ ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಲೀವ್ ದಿಸ್ ಒನ್ ಆ್ಯಸ್ ಇಟ್ ಈಸ್. ಸೊ ದೀಸ್ 4 ಟರ್ಮ್ಸ್ 16, 16 plus 6 is 22. So this is 2 here to carry. 9 plus 1 10, 10 plus 2 12, 12 plus 3 13, 13 plus 4 13 plus 4 17, 17 plus ಇದು 8 plus 8 16 ಆಯಿತು. 17 plus 16 ಏನಾಯಿತು? 35 ಆಯಿತು. 35 3 ಕ್ಯಾರಿ, 3 plus 1 4, 4 plus 2 6, 6 plus 1 7, 752 ಆಯಿತು. ಬಟ್ ಇದು 20f ನಾವು ಬಿಟ್ಟಿದ್ದೀವಿ ಹಾಗೆ. ಸೊ ಪ್ಲಸ್ 20f, ಪ್ಲಸ್ 20f. ಸೊ ಇವಾಗ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಏನು ಬಂತಪ್ಪ ಅಂತಂದರೆ, ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಈಸ್ 752 ಪ್ಲಸ್ 20f. ಅದೇ ರೀತಿಯಾಗಿ ಸಮೇಷನ್ ಆಫ್ ಎಫ್ ಐ ಏನು ಬಂತಪ್ಪ ಅಂತಂದರೆ 44 ಪ್ಲಸ್ ಎಫ್ ಬಂತು. ಸೊ ಇವಾಗ ಈ ಎರಡು ಟರ್ಮ್ಸನ್ನು ಆ್ಯಸ್ ಇಟ್ ಈಸ್ ಡಿವೈಡ್ ಮಾಡೋಣ. ಎಕ್ಸ್ ವೈ ವ್ಯಾಲ್ಯೂ ಅಥವಾ ಮೀನ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ, ಅದನ್ನು ನಾವೇನು ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ವಿ ವಿಲ್ ಗೆಟ್ ದ ಆನ್ಸರ್. ಸೊ ನಾವು ಸಿ ಹಿಯರ್ ಎಕ್ಸ್ ಬಾರ್ ವ್ಯಾಲ್ಯೂ ಮೀನ್ ವ್ಯಾಲ್ಯೂ ಈಸ್ 18 is equal to summation of fi xi is 752 plus 20f divided by this is summation of fi, that is 44f, 44f, sorry 44 plus f, not 44f, that is 44 plus f. ಇವಾಗ take this term to the left hand side. ಸೊ ಇದು ಡಿವೈಡೆಡ್ ಬೈ ಇದೆ, ಇಲ್ಲಿ ಈ ಕಡೆ ಬಂದರೆ ಏನಾಗುತ್ತೆ, ಅದು ಇಂಟು ಆಗುತ್ತೆ. ಇಫ್ ಯು ಮಲ್ಟಿಪ್ಲೈ ದೀಸ್ ಟು ಟರ್ಮ್ಸ್ 18 into 44, 18 into 44, that will be 792, 792. If you multiply, you will get the answer. Okay, so 18 into f is nothing but 18f, 18f equal to 752 as it is plus 20f as it is. Now we want the value of f. ನಮಗೆ ಎಫ್ನ ಬೆಲೆ ಬೇಕು. ಸೊ ಟೇಕ್ ದ ಎಫ್ ಟರ್ಮ್ಸ್ ಆನ್ ಒನ್ ಸೈಡ್ ಆ್ಯಂಡ್ ಟೇಕ್ ದ ನಂಬರ್ಸ್ ಆನ್ ಅನದರ್ ಸೈಡ್. ಸೊ 792, ಟೇಕ್ ದಿಸ್ 750 to the left hand side, it will become minus 752 equal to 20f. Take this 18f to the right hand side, it will become minus 18f. So now 792 minus 752, 2 minus 2 is 0, 9 minus 5 is 4, 7 minus 7 is 0, that is nothing but 40 is equal to 20f minus 18f. ಇವೆರಡು ಏನಪ್ಪ ಅಂತಂದರೆ ಸಜಾತಿಯ ಪದಗಳಿದ್ದಾವೆ, ದೇ ಆರ್ ಲೈಕ್ ಟರ್ಮ್ಸ್, ವಿ ಕ್ಯಾನ್ ಸಬ್ಸ್ಟ್ರಾಕ್ಟ್ ದಟ್ ಒನ್. ಸೊ 20ರಲ್ಲಿ 18ನ್ನು ಕಳೆದರೆ 2f ಬಂತು. ಸೊ ವಿ ಕ್ಯಾನ್ ಗೆಟ್ ದ ವ್ಯಾಲ್ಯೂ ಆಫ್ ಎಫ್ ಹಿಯರ್. ನಾವು ದಿಸ್ ಇಸ್ 2f is nothing but 2 into f. So take this 2 to the left hand side, it will become 40 upon 2 is equal to f. So 2 ones are 2 20s are. Therefore the value of f is equal to 20. ಅಂದರೆ ಅರ್ಥ ಏನಪ್ಪ ಅಂತಂದರೆ, ಸರ್ ಇಲ್ಲಿ 20 ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ 19ರಿಂದ 21 ರೂಪಾಯಿ ಪಡೆಯುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 20. Therefore the number of children, so you can give the conclusion, number of children getting allowance 19 to 21 is, that is 20. That is nothing but the value of f. Okay, so this is the problem number 3. Now come to the problem number 5. Problem number 5 is, in a retail market, fruit vendor were selling mangoes kept in a packing boxes. These boxes contain varying number of mangoes. ಮಾರುಕಟ್ಟೆಯಲ್ಲಿ ಮಾವಿನ ಹಣ್ಣುಗಳನ್ನು ಮಾರುವಂತಹ ಒಂದು ವ್ಯಾಪಾರಿ ಏನು ಮಾಡ್ತಿದ್ದಾನಪ್ಪ ಅಂದರೆ, ಒಂದು ಬಾಕ್ಸ್ನಲ್ಲಿ ಏನು ಮಾಡ್ತಂದರೆ ಮಾವಿನ ಹಣ್ಣುಗಳನ್ನು ಹಾಕಿ ಮಾರ್ತಾ ಇದ್ದಾನೆ. ಪ್ರತಿಯೊಂದು ಬಾಕ್ಸ್ನಲ್ಲಿ ಬೇರೆ ಬೇರೆ ಸಂಖ್ಯೆಯ ಮಾವಿನ ಹಣ್ಣುಗಳಿವೆ. ದ ಫಾಲೋಯಿಂಗ್ ವಾಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಮ್ಯಾಂಗೋಸ್ ಅಕಾರ್ಡಿಂಗ್ ಟು ದ ನಂಬರ್ ಆಫ್ ಬಾಕ್ಸಸ್. ಅಂದರೆ ಪ್ರತಿಯೊಂದು ಬಾಕ್ಸ್ನಲ್ಲಿ ಬೇರೆ ಬೇರೆ ಸಂಖ್ಯೆಯ ಮಾವಿನ ಹಣ್ಣುಗಳಿವೆ. ಈಗ ಉದಾಹರಣೆಗೆ ಇಲ್ಲಿ 15 ನಂಬರ್ ಆಫ್ ಬಾಕ್ಸಸ್, 15 ಒಂದು ಬಾಕ್ಸಸ್ನಲ್ಲಿ 50ರಿಂದ 52 ಮಾವಿನ ಹಣ್ಣುಗಳು, 110 ಬಾಕ್ಸ್ಗಳಲ್ಲಿ 53ರಿಂದ 55 ಮಾವಿನ ಹಣ್ಣುಗಳು, 135 ಬಾಕ್ಸ್ನಲ್ಲಿ 56ರಿಂದ 58 ಮಾವಿನ ಹಣ್ಣುಗಳಿವೆ. ಹಾಗಿದ್ರೆ ಫೈಂಡ್ ದ ಮೀನ್ ನಂಬರ್ ಆಫ್ ದ ಮ್ಯಾಂಗೋಸ್ ಕೆಪ್ಟ್ ಇನ್ ದ ಪ್ಯಾಕಿಂಗ್ ಬಾಕ್ಸ್.
ಅಂದರೆ ಪ್ರತಿಯೊಂದು ಬಾಕ್ಸ್ನಲ್ಲಿ ಆ್ಯಾವ್ರೇಜ್ ಆಗಿ ಎಷ್ಟು ಮಾವಿನ ಹಣ್ಣುಗಳನ್ನು ಹಾಕಿದರು ಅನ್ನೋದನ್ನು ಅಂತ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ದ ಮೀನ್ ಆಫ್ ದಿಸ್ ಒನ್. In this problem we have to observe here the given class interval 50 to 52, 53 to 55, 56 to 58. ಇಲ್ಲಿ ಅಪ್ಪರ್ ಲಿಮಿಟ್ ಎಲ್ಲಿ ಎಂಡ್ ಆಗಿದೆಯಲ್ಲ ಅದರ ನೆಕ್ಸ್ಟ್ ನಂಬರ್ ಇಲ್ಲಿ ಲೋವರ್ ಲಿಮಿಟ್ ಇದೆ. ಅಂದರೆ 52 ಇಂದ ನೆಕ್ಸ್ಟ್ 53 ಸ್ಟಾರ್ಟ್ ಆಗಿದೆ, 55 ಎಂಡ್ ಆಗಿದೆ, 56 ಇದೆ, ಸೊ 58 ಇದೆ, ನೆಕ್ಸ್ಟ್ 59 ಇದೆ. ಆ್ಯಕ್ಚುಲಿ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ನಾವು ನೋಡಿದ್ದೀವಿ ಏನಪ್ಪ ಅಂತಂದರೆ ಎಲ್ಲಿ ನಮ್ಮದು ಅಪ್ಪರ್ ಲಿಮಿಟ್ ಎಂಡ್ ಆಗಿರ್ತದಲ್ಲ ಅಲ್ಲಿಂದನೇ ಏನಪ್ಪ ಅಂದ್ರೆ ನೆಕ್ಸ್ಟ್ ಲೋವರ್ ಲಿಮಿಟ್ ಇರ್ತದೆ. ಫಾರ್ ಎಕ್ಸಾಂಪಲ್ ಇದು ಆ್ಯಕ್ಚುಲಿ ಎಕ್ಸಾಂಪಲ್ ಹೆಂಗಿರ್ತಿದ್ದಪ್ಪ ಅಂತಂದರೆ 50 to 52, ನೆಕ್ಸ್ಟ್ ಇಲ್ಲಿಯೂ ಕೂಡ 52 to 55, ಅದಾದಮೇಲೆ ಇಲ್ಲಿ 55 to 58 ಈ ರೀತಿ ಇರಬೇಕಾಗಿತ್ತು. ಆದರೆ ಎಲ್ಲಿ ಅಪ್ಪರ್ ಲಿಮಿಟ್ ಎಂಡ್ ಆಗಿದೆ ಅದರ ನೆಕ್ಸ್ಟ್ ನಂಬರ್ ಇರೋದ್ರಿಂದ ನಾವು ಕ್ಲಾಸ್ ಇಂಟರ್ವಲನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ಸೆಟ್ ರೈಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾವ ರೀತಿ ಸೆಟ್ ರೈಟ್ ಮಾಡ್ಕೊಳ್ಬೇಕು? ಸೊ ಎಲ್ಲಿ ಲೋವರ್ ಲಿಮಿಟ್ ಇದೆಯಲ್ಲ ಆ ಲೋವರ್ ಲಿಮಿಟನ್ನು 0.5 ನಾವೇನು ಮಾಡ್ತೀವಪ್ಪ ಅಂತಂದರೆ ಹಿಂದ್ಗಡೆ ತಗೋತೀವಿ. ಸೊ 50 ಬಿಕಮ್ಸ್ 49.5. ಅದೇ ರೀತಿಯಾಗಿ 52 ಬಿಕಮ್ಸ್ 52.5, ಅಂದರೆ 0.5 ಹೆಚ್ಚಿಗೆ ಮಾಡ್ಕೊಳ್ತೀವಿ, 52.5. ಸೊ ಐ ವಿಲ್ ರೈಟ್ ವಿತ್ ದ ಸೇಮ್ ಕಲರ್ ಮಾರ್ಕರ್. ಸೊ ದಿಸ್ ಈಸ್ 49.5 ಆ್ಯಂಡ್ ದಿಸ್ ಈಸ್ 52.5. ಲೋವರ್ ಲಿಮಿಟನ್ನು 0.5 ಕಡಿಮೆ ಮಾಡ್ಕೊಳ್ಬೇಕು, ಅಪ್ಪರ್ ಲಿಮಿಟನ್ನು 0.5 ಜಾಸ್ತಿ ಮಾಡ್ಕೊಳ್ಬೇಕು. ಸೊ ಈ ರೀತಿ ಮಾಡ್ಕೊಳ್ತಾ ಹೋದಾಗ 53 ಲೋವರ್ ಲಿಮಿಟ್ ಇದೆ, ಸೊ ದಟ್ ಬಿಕಮ್ಸ್ 52.5, 0.5 ಕಡಿಮೆ ಮಾಡ್ಕೊಳ್ಳೋಣ, ಅಪ್ಪರ್ ಲಿಮಿಟ್ 55.5, 56 ದಟ್ ಬಿಕಮ್ಸ್ 55.5, ಸೊ 57.5. ನೋಡಿ ಇಲ್ಲಿ ಈ ರೀತಿ ಮಾಡೋದ್ರಿಂದ ಇಲ್ಲಿ ಅಪ್ಪರ್ ಲಿಮಿಟು, ಇಲ್ಲಿ ಲೋವರ್ ಲಿಮಿಟು, ಇಲ್ಲಿ ಅಪ್ಪರ್ ಲಿಮಿಟು, ಇಲ್ಲಿ ಲೋವರ್ ಲಿಮಿಟು ಎರಡು ಏನಾಗ್ತದೆಪ್ಪ ಅಂತಂದರೆ ಎಲ್ಲಿ ಎಂಡ್ ಆಗ್ತದೆ ಅದರ ನೆಕ್ಸ್ಟ್ ಏನಾಗ್ತದೆ ಅಪ್ಪ ಅಂತಂದ್ರೆ ಸ್ಟಾರ್ಟ್ ಆಗ್ತದೆ. ಸೊ ದಿಸ್ ಬಿಕಮ್ಸ್ 58 ಇದೆಯಲ್ಲ, ಅದು 58 ಬಿಕಮ್ಸ್ ಹಿಯರ್ ಇಟ್ ಈಸ್ 58.5. ಸಾರಿ, ದಿಸ್ ಒನ್ ಈಸ್ 58.5. ದೆನ್ ದಿಸ್ ಒನ್ ಈಸ್ 61.5. 0.5 ಕಡಿಮೆ ಮಾಡ್ಕೊಳ್ಳೋಣ, 62 ಇದೆ, ಸೊ 62.5 ಕಡಿಮೆ ಮಾಡಿದರೆ 61.5. ಸೊ 64 ಅಪ್ಪರ್ ಲಿಮಿಟ್ 0.5 ಜಾಸ್ತಿ ಮಾಡಿದರೆ 64.5 ಆಯಿತು. ಸೊ ಇಲ್ಲಿ ಕ್ಲಾಸ್ ಇಂಟರ್ವಲನ್ನು ಯಾವುದು ಲೋವರ್ ಲಿಮಿಟ್ ಇದೆ ಅದನ್ನು 0.5 ಕಡಿಮೆ ಮಾಡ್ಕೊಳ್ಬೇಕು, ಯಾವುದು ಅಪ್ಪರ್ ಲಿಮಿಟ್ ಇದೆ ಅದನ್ನು 0.5 ಜಾಸ್ತಿ ಮಾಡ್ಕೊಳ್ಬೇಕು. ಜಾಸ್ತಿ ಮಾಡ್ಕೊಂಡಾಗ ಇಲ್ಲಿ ಎರಡು ಏನಾಗುತ್ತಪ್ಪ ಅಂತಂದರೆ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಮ್ಯಾಚ್ ಆಗುತ್ತೆ. 52.5, 52.5, 55.5, 55.5, 58.5, 58.1 ಈ ರೀತಿಯಾಗಿ ಕ್ಲಾಸ್ ಇಂಟರ್ವಲನ್ನು ರೆಡಿ ಮಾಡ್ಕೊಳ್ತೀವಿ. ಇನ್ನು ನೆಕ್ಸ್ಟ್ ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಬೇಕು. ಸೊ ನಾವು ಮಿಡ್ ಪಾಯಿಂಟನ್ನು ತೆಗಿಬೇಕು. ಸೊ ಮಿಡ್ ಪಾಯಿಂಟ್ ಈಸ್ ನಥಿಂಗ್ ಬಟ್ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ದ್ಯಾಟ್ ಯು ಕ್ಯಾನ್ ಡೂ ಇನ್ ದ ಮೈಂಡ್ ಕ್ಯಾಲ್ಕುಲೇಷನ್. ನೀವು ಮನಸ್ಸಿನಲ್ಲಿ ಇದನ್ನು ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ಇವಾಗ ನೋಡಿ 52 ಮತ್ತು 49, 52 ಮತ್ತು 49 ಆ್ಯಡ್ ಮಾಡಿ, ಇದು 0.5 ಮತ್ತು 0.5 ಇದೆ. 0.5 ಅದು 1 ಆಗುತ್ತೆ, ಅಂದರೆ ಅದು ಇದು ಕೂಡಿಸಿದರೆ 50 ಆಯಿತು. 50 + 52 ಅಂದರೆ 102. ಹಾಫ್ ಆಫ್ 102 ಈಸ್ ದಟ್ ಈಸ್ ನಥಿಂಗ್ ಬಟ್ 51. ಸೊ ದಿಸ್ ಈಸ್ ದ ಮಿಡ್ ಪಾಯಿಂಟ್. ನಾವು ಇಲ್ಲಿ 0.5 ಆ್ಯಡ್ ಮಾಡಿದರೆ 1 ಆಯಿತು, ಇದು 53 ಆಯಿತು. 53 + 52 ಆ್ಯಡ್ ಮಾಡಿದರೆ 55 + 52 ಈಸ್ ನಥಿಂಗ್ ಬಟ್ ದಟ್ ವಿಲ್ ಬಿ 107. 107 + 1 ದಟ್ ಈಸ್ 108. ಹಾಫ್ ಆಫ್ 108 ಈಸ್ 54. ಸೊ ನೀವು ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಯಾವುದಿದೆಯಲ್ಲ 50 ಇತ್ತು, ಅದ್ರ ಮುಂದಿನ ಒಂದು ನಂಬರ್ ಬಂತು 51, 53 ಇತ್ತು, 54 ಬಂತು. ಇದೇ ರೀತಿಯಾಗಿ ನೀವು ಏನು ಮಾಡ್ಬೋದು, ಇಲ್ಲಿ ಜನರಲೈಸೇಷನ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇಟ್ ವಿಲ್ ಬಿಕಮ್ 57. ಕ್ಯಾಲ್ಕುಲೇಷನ್ ಮಾಡಿದರೆ ಸೇಮ್ ಬರುತ್ತೆ. ಇಟ್ ಬಿಕಮ್ಸ್ 60 ಆ್ಯಂಡ್ ಇಟ್ ಬಿಕಮ್ಸ್ 63, ರೈಟ್? ಸೊ ಈ ರೀತಿಯಾಗಿ ನಾವು ಒಂದು ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ಬೋದು. ದಿಸ್ ಈಸ್ ನಥಿಂಗ್ ಬಟ್ ದ ಮಿಡ್ ಪಾಯಿಂಟ್. ದ ನೆಕ್ಸ್ಟ್ ಪಾರ್ಟ್ ಈಸ್ fi into xi. We have to multiply these two terms. That is 15 into 51. 15 into 51. So see here, 15 into 51. 15 ones are 15. 1 carry, 15 5s are 75. 75 plus 1 is 76. 765. This is 765. 765. ಅದೇ ರೀತಿಯಾಗಿ 54 into 11. So 54 into, sorry, not 11, 54 into 110.
ಸೊ 110 ಇರೋದ್ರಿಂದ ಯೂನಿಟ್ ಪ್ಲೇಸಲ್ಲಿ 0 ಇದೆ, ಇಲ್ಲಿ 0 ಇಟ್ಕೊಳ್ಳೋಣ. ಸೊ 11ದಿಂದ ಮಲ್ಟಿಪ್ಲೈ ಮಾಡೋಣ. 11 4 44, 11 4 44, 4 ಕೈಲ 11 ಇದ್ಲೆ 55. 55ಕ್ಕೆ 4ಅನ್ನು ಕೂಡಿಸಿದರೆ 59. ಇಟ್ ಬಿಕಮ್ಸ್ 5940. ಇಟ್ ಬಿಕಮ್ಸ್ 5940. Now you should multiply these two terms. 135 into 57. So 135 into 57. ಸೊ ನಾವು 7 5 35, 3 ಕೈಲ 7 3 21, 21 3 24, 7 1 7, 7ಕ್ಕೆ 2ಅನ್ನು ಕೂಡಿಸಿದರೆ 9, 1 ಪ್ಲೇಸ್ ಬಿಡ್ತೀರಿ, 5 5 25, 2 ಕ್ಯಾರಿ, 5 3 15, 15 ಪ್ಲಸ್ 2 17, 1 ಕ್ಯಾರಿ, 5 1 5, 5 ಪ್ಲಸ್ 1 6. ಸೊ ದಿಸ್ ಈಸ್ 5, ದಿಸ್ ಈಸ್ 9 and 16, this is 7. So this is 7 6 9 5, 7 6 9 5. Then afterwards 115 into 60. ಸೊ ಇಲ್ಲಿ 60 ಇದೆ, 0 ಇರೋದ್ರಿಂದ ಯೂನಿಟ್ ಪ್ಲೇಸಲ್ಲಿ 0 ಕೊಡೋಣ. ಸೊ 6 ಇಂದ ಮಲ್ಟಿಪ್ಲೈ ಮಾಡಿಬಿಡೋಣ. 6 5 30, 0. ಸೊ 3 ಕ್ಯಾರಿ, 6 1 6, 6 plus 3 is 9, 6 1 6, that will be 6,900. 6,900. Now 25 into 63. ನಾವು 23 75, 7 ಕೈಲ 25 ಆದಮೇಲೆ 150. 150ಕ್ಕೆ ನಾವು 7ಅನ್ನು ಕೂಡಿಸಿದರೆ 150ಕ್ಕೆ 7ಅನ್ನು ಕೂಡಿಸಿದರೆ 157 ಆಯಿತು. ಸೊ 157, 157 ಆಯಿತು. ಸೊ 1 ಪಾಯಿಂಟ್ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ವೆನ್ ಯು ಆರ್ ರೈಟಿಂಗ್ ದ ನಂಬರ್ಸ್, you should write the numbers one below the other, unit place 10 place 10 place. ಅಂದರೆ 10 ಸ್ಥಾನ ಕೆಳಗಡೆ 10 ಸ್ಥಾನ, ಬಿಡಿ ಸ್ಥಾನ ಕೆಳಗಡೆ ಬಿಡಿ ಸ್ಥಾನ, 100 ಸ್ಥಾನ ಕೆಳಗಡೆ 100 ಸ್ಥಾನ, ಈ ರೀತಿಯಾಗಿ ಸಂಖ್ಯೆಗಳನ್ನು ಬರ್ಕೊಳ್ಬೇಕು. ಯಾಕಂದರೆ FI XI ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಬಹಳ ಈಸಿ ಆಗುತ್ತೆ. ಸೊ ರ್ಯಾಂಡಮ್ ಆಗಿ ನಂಬರ್ ಬರೆದ್ರೆ ಕ್ಯಾಲ್ಕುಲೇಷನ್ ತಪ್ಪುವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ವಿ ವಾಂಟ್ ಸಮೇಷನ್ ಆಫ್ FI XI, summation of FI XI. So we want sum of these all the terms. Formula is mean is equal to summation of FI XI divided by summation of FI. ಸೊ ಇವಾಗ ಸಮೇಷನ್ ಆಫ್ FI ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ 15, 110, 135, 115, 25 ಇವನ್ನೆಲ್ಲನೂ ಕೂಡಿಸಿದರೆ 400 ಆಯಿತು. ಇದು ರೆಡಿ ಇದೆ. ಸಮೇಷನ್ ಮೀನ್ಸ್ ಸಮ್, ಮೊತ್ತ ಅಂತ ಹೇಳ್ತೀವಿ. ಸೊ ಇನ್ ಸಮೇಷನ್ ಆಫ್ FI XI ಇದನ್ನೆಲ್ಲನೂ ನಾವೇನು ಮಾಡೋಣ, ಆ್ಯಡ್ ಮಾಡೋಣ. Add the numbers. 5 plus 5 10, 10 plus 5 is 15, so 1 carry. 9 plus 1 is 10, 10 plus 7 is 17, 17 plus 10, 6 plus 4 is 10, 17 plus 10 is 27, 2 carry. Now 9 plus 2 is 11, 11 plus 5 is 16, 11 plus 5 is 16, 16 plus 6 is 16 plus 6 is 22, 22 plus 9 is 22 plus 9 is 31, 31 plus 7 is 38. So this is 3 carry, 3 plus 1 4, 4 plus 6 10, 10 plus 7 17, 17 plus 5 22. So this is 22. So this is 22,875. So summation of FI XI is 875 divided by, now summation of FI is 400. Summation of FI is 400. Now we have to divide these two numbers. ಈ ಎರಡು ಸಂಖ್ಯೆಗಳನ್ನು ನಾವು ಏನು ಮಾಡಬೇಕು, ಪರಸ್ಪರ ಭಾಗಿಸಬೇಕು. So how to divide these two numbers? Just see here. This 400 can be written as 4 into 100. 4 into 100, and this one is 22,875 as it is. So ಇಲ್ಲಿ ಎರಡು 100 ಮೀನ್ಸ್ ಇಲ್ಲಿ 2 ಸೊನ್ನೆಗಳಿವೆ. 2 ಸೊನ್ನೆಗಳಿರೋದ್ರಿಂದ ಈ ಒಂದು ಸಂಖ್ಯೆಗೆ 2 ಸ್ಥಾನ ಬಿಟ್ಟು ಡೆಸಿಮಲ್ ಪಾಯಿಂಟ್ ಬರ್ತದೆ. ಸೊ ಇಟ್ ಬಿಕಮ್ಸ್ 228.75 ಡಿವೈಡೆಡ್ ಬೈ 4. ಸೊ ಇಲ್ಲಿ ಈ ರೀತಿ ಸಂಖ್ಯೆಗಳನ್ನು ನಾವು ಸ್ಪ್ಲಿಟ್ ಮಾಡೋದರಿಂದ ಎಷ್ಟು ಸೊನ್ನೆಗಳಿರ್ತವಲ್ಲ ಅಷ್ಟು ಸ್ಥಾನ ಬಿಂದು ಏನಾಗುತ್ತೆ, ಹಿಂದ್ಗಡೆ ಬರ್ತದೆ. ಇಫ್ ಸಪೋಸ್ ಇಟ್ ಈಸ್ 400 ಬದಲಾಗಿ 4000 ಇತ್ತಂದರೆ ಅದನ್ನೇನು ಬರಿಬೋದು, 4 into 1000 ಅಂತ ಬರಿಬೋದು. ಸೊ ಆಗ 3 ಸ್ಥಾನ ಹಿಂದ್ಗಡೆ ಬರ್ತದೆ. ಇದು 4 into 10 ಇತ್ತಪ್ಪ ಅಂತಂದರೆ 1 ಸ್ಥಾನ ಹಿಂದ್ಗಡೆ ಬರ್ತದೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ಡಿವೈಡ್ ದಿಸ್ ಒನ್ ಬೈ 4. ಈಗ 4ರಿಂದ ಡಿವೈಡ್ ಮಾಡೋಣ. ಸೊ 4 5 20, 4 5 20, 2 ಕ್ಯಾರಿ ಬರ್ತದೆ. 4 7 28, ಸೊ 7 5, ಸಾರಿ 4 7 28. ನೆಕ್ಸ್ಟ್ 4 1 4, 3 ಕ್ಯಾರಿ ಬರ್ತು, 35 ಆಯಿತು.
ಸೊ 35 ಆಯ್ತು ಅಂದರೆ 4 6 24 4 28 4 8 32 4 9 4 8 32 ಬರ್ತದೆ. ಸೊ ನೆಕ್ಸ್ಟ್ ನಂಬರ್ ನಮಗೆ ಇಲ್ಲಿ ಕಂಟಿನ್ಯೂಯೇಷನ್ ಮಾಡ್ಕೊಳ್ಬೇಕಾದ್ರೆ ಸೊ 57.19 ನೆಕ್ಸ್ಟ್ ನಂಬರ್ಗೆ ನಾವೇನು ಮಾಡ್ತೀವಿ ಕನ್ವರ್ಷನ್ ಮಾಡ್ಕೊಳ್ತೀವಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಮೀನ್. ಸೊ ಮೀನ್ ಮೀನ್ಸ್ ಎಕ್ಸ್ ಬಾರ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಒನ್? ಸೊ ಪ್ರತಿಯೊಂದು ಬಾಕ್ಸ್ನಲ್ಲಿ 57.19 ಅಂದರೆ 57.19 ಮ್ಯಾಂಗೋಸ್ ಆರ್ ಪ್ರೆಸೆಂಟ್ ಇನ್ ಈಚ್ ಬಾಕ್ಸ್. ಪ್ರತಿಯೊಂದು ಬಾಕ್ಸ್ನಲ್ಲಿ ಎಷ್ಟು ಬರ್ತದೆ ಸರಾಸರಿಯಾಗಿ 57 ಮಾವಿನ ಹಣ್ಣುಗಳಿವೆ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಇನ್ ದಿಸ್ ಪ್ರಾಬ್ಲಮ್ ಯು ಹ್ಯಾವ್ ಸಾಲ್ವ್ ದಿಸ್ ಒನ್ ಬೈ ಡೈರೆಕ್ಟ್ ಮೆಥಡ್. ಇದನ್ನು ನಾವು ನೇರ ವಿಧಾನ ಅಂತ ಹೇಳ್ತೀವಿ. The same problem can be solved with the one more method that is called as a step deviation method ಅಂತೇಳಿ. ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಡೆವಿಯೇಷನ್ ಮೆಥಡ್ ಬಗ್ಗೆ ಯಾವುದೇ ರೀತಿಯ ಚರ್ಚೆಯನ್ನು ಮಾಡ್ತಾ ಇಲ್ಲ. ಯಾಕಪ್ಪ ಅಂತಂದರೆ ದೇರ್ ವಿಲ್ ಬಿ ಕೈಂಡ್ ಆಫ್ ಅ ಕನ್ಫ್ಯೂಷನ್ ಬಿಟ್ವೀನ್ ದ ಡೈರೆಕ್ಟ್ ಮೆಥಡ್ ಆ್ಯಂಡ್ ಸ್ಟೆಪ್ ಡೆವಿಯೇಷನ್ ಮೆಥಡ್. ಅದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಬೇಕಾದರೆ ಅದನ್ನು ಸ್ಟೆಪ್ ಡೆವಿಯೇಷನ್ ಮೆಥಡನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಸರಾಸರಿಯನ್ನು ಕಂಡುಹಿಡಿಯೋದು, ಮೀನನ್ನು ಕ್ಯಾಲ್ಕುಲೇಟ್ ಮಾಡೋದು ಡೈರೆಕ್ಟ್ ಮೆಥಡ್ದಿಂದ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ನಂಬರ್ ಸ್ವಲ್ಪ ಜಾಸ್ತಿ ಬಂದಾಗ ವೆನ್ ಯು ಆರ್ ಮಲ್ಟಿಪ್ಲೈಯಿಂಗ್ FI ಆ್ಯಂಡ್ XI ಯು ಆರ್ ಗೆಟಿಂಗ್ ದ ಬಿಗ್ ನಂಬರ್ಸ್, ನೀವು ದೊಡ್ಡ ಸಂಖ್ಯೆಗಳನ್ನು ಪಡಿತಿರ್ತಿಲ್ಲ, ಅಲ್ಲಿ ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತ ಬರ್ತದೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಒಂದು ವಿಡಿಯೋ ಮಾಡಿ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಬಟ್ ಈ ವಿಡಿಯೋದಲ್ಲಿ ಮಾಡ್ತಾ ಇಲ್ಲ. ಓಕೆ, ಸೊ ನಾವು ಕಮ್ ಟು ದ ಪ್ರಾಬ್ಲಮ್ ನಂಬರ್ 7 ಬಿಕಾಸ್ ಪ್ರಾಬ್ಲಮ್ ನಂಬರ್ 7 ಈಸ್ ಇನ್ ದ ಡೆಸಿಮಲ್ಸ್. ಸೊ ಲೆಟ್ಸ್ ಸಿ ದಟ್ ಒನ್. Problem number 7 is to find out the concentration of SO2 in the air. The data was collected for 30 localities in the certain city and presented below. ಇಲ್ಲಿ SO2ನ ಸಾಂದ್ರತೆ, SO2 ಅಂದರೆ ಸಲ್ಫರ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಒಂದು ಏರ್ನಲ್ಲಿ ಅಥವಾ ಗಾಳಿಯಲ್ಲಿರ್ತಕ್ಕಂತಹ ಸಲ್ಫರ್ ಡೈಆಕ್ಸೈಡ್ನ ಒಂದು ಸಾಂದ್ರತೆ ಎಷ್ಟಿದೆ ಅನ್ನುವಂಥದ್ದನ್ನು ಒಂದು ಸಿಟಿಯ 30 ಪ್ರದೇಶಗಳಲ್ಲಿ, ವಿವಿಧ ಪ್ರದೇಶಗಳಲ್ಲಿ ಚೆಕ್ಔಟ್ ಮಾಡಿದ್ದಾರೆ. ಸೊ 4 ಪ್ರದೇಶಗಳಲ್ಲಿ 0.002 0.04 ಪಾರ್ಟ್ಸ್ ಪರ್ ಮಿಲಿಯನ್ PPM ಮೀನ್ಸ್ ಪಾರ್ಟ್ಸ್ ಪರ್ ಮಿಲಿಯನ್ ಇದೆ ಅಂತ ಹೇಳ್ತಿದ್ದಾರೆ. 9 ಪ್ರದೇಶಗಳಲ್ಲಿ ಎಷ್ಟಿದೆ 0.04 to 0.08 ಪಾರ್ಟ್ಸ್ ಪರ್ ಮಿಲಿಯನ್. ಹಾಗಿದ್ರೆ ಸರಾಸರಿಯಾಗಿ ಆ ಸಿಟಿಯಲ್ಲಿ ಇರ್ತಕ್ಕಂತಹ ಸಲ್ಫರ್ ಡೈಆಕ್ಸೈಡ್ನ ಸಾಂದ್ರತೆ ಎಷ್ಟು? ಸೊ ಇದನ್ನು ಎಷ್ಟು ಕಡೆ ಕ್ಯಾಲ್ಕುಲೇಟ್ ಮಾಡಿದಾರಪ್ಪ ಅಂತಂದರೆ ಚೆಕ್ ಮಾಡಿದಾರಪ್ಪ ಅಂತಂದರೆ ಒಂದು ನಗರದ 30 ಪ್ರದೇಶಗಳಲ್ಲಿ ಅದನ್ನು ವಿವಿಧ ಭಾಗಗಳಲ್ಲಿ ಅದನ್ನು ಚೆಕ್ ಮಾಡಿದ್ದಾರೆ. ಸೊ ಇದು ನಮ್ಮದು ನಂಬರ್ ಆಫ್ ಅಬ್ಸರ್ವೇಷನ್ ಆಯಿತು. ದಟ್ ಈಸ್ ಕಾಲ್ಡ್ ಎಸ್ ಅ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಸರಾಸರಿಯನ್ನು ಕಂಡುಹಿಡಿಬೇಕಾದ್ರೆ, ಮೀನ್ ಕಂಡುಹಿಡಿಬೇಕಾದ್ರೆ ಅಗೇನ್ ವಿ ಆರ್ ಹ್ಯಾವಿಂಗ್ ದ ಸೇಮ್ ಫಾರ್ಮುಲಾ. ಮೀನ್ ಈಸ್ ಈಕ್ವಲ್ ಟು, ಐ ಆಮ್ ಗೋಯಿಂಗ್ ಟು ಸಾಲ್ವ್ ದೀಸ್ ಆಲ್ ಎಕ್ಸಾಂಪಲ್ಸ್ ವಿತ್ ದ ಹೆಲ್ಪ್ ಆಫ್ ಡೈರೆಕ್ಟ್ ಮೆಥಡ್. ನೇರ ವಿಧಾನದಿಂದ ಇವತ್ತಿನ ಈ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಸಮೇಷನ್ ಆಫ್ FI XI ಡಿವೈಡೆಡ್ ಬೈ ಸಮೇಷನ್ ಆಫ್ FI. ಸೊ ಸಮೇಷನ್ ಆಫ್ FI ಈಸ್ ಆಲ್ರೆಡಿ ನಮಗೆ ಗೊತ್ತಿದೆ. ಸೊ ನಮಗೆ XI ಗೊತ್ತಬೇಕು. ಸೊ XI ಈಸ್ ನಥಿಂಗ್ ಬಟ್ ದ ಮಿಡ್ ಪಾಯಿಂಟ್, ಮಧ್ಯಬಿಂದು. ಸೊ ಮಿಡ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಪಾಯಿಂಟನ್ನು ನೀವು ಗಮನಿಸಬೇಕು. ಮೇಲ್ಮಿತಿ ಎಲ್ಲಿಗೆ ಎಂಡಾಗಿದೆ ಅಲ್ಲಿಗೆ ಏನಾಗಿರ್ಬೇಕಂದ್ರೆ ಮುಂದಿನ ಸಂಖ್ಯೆ ಒಂದು ಕೆಳಮಿತಿ ಇರಬೇಕು. ಅದು ಇಲ್ಲಿ ಇದೆ ಇಲ್ಲ ಚೆಕ್ ಮಾಡ್ಕೊಂಡು ನೋಡಬೇಕು. ಸೊ 0.04 0.04 0.08 0.08. ಸೊ ದಿಸ್ ಈಸ್ ರೈಟ್. ಆದರೆ ನಮ್ಮ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಅಲ್ಲಿ ಇದ್ದಿರಲಿಲ್ಲ, ಅದಕ್ಕೆ 0.5 ನಾವು ಕೆಳಮಿತಿಯನ್ನು ಕಡಿಮೆ ಮಾಡಿ 0.5 ಮೇಲ್ಮಿತಿಯನ್ನು ಹೆಚ್ಚು ಮಾಡಿ ಇಟ್ಟು ಆ ಪ್ರಾಬ್ಲಮನ್ನು ನಾವು ಮಾಡಿದ್ದೀವಿ. ಸೊ ಇಲ್ಲಿ ಆ ರೀತಿ ಇಲ್ಲ. ಸೊ ವಿ ಕ್ಯಾನ್ ಡೂ ಡೈರೆಕ್ಟ್ಲಿ. ನಾವು ಮಿಡ್ ಪಾಯಿಂಟ್ ಈಸ್ ನಥಿಂಗ್ ಬಟ್ ದಟ್ ಈಸ್ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2. ಇವೆರಡನ್ನು ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿಬಿಡಬೇಕು. ಸೊ ದಟ್ ವಿಲ್ ಬಿ 0.02. ಸೊ 0.00 0.00 ಪ್ಲಸ್ 0.004 ಇದನ್ನೆರಡೂ ಆ್ಯಡ್ ಮಾಡಿದರೆ ಮತ್ತೆ 0.04 ಬರುತ್ತೆ. ಸೊ ಡಿವೈಡೆಡ್ ಬೈ 2 ಮೀನ್ಸ್ ಇಟ್ ವಿಲ್ ಬಿ 0.02 ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್. ಓಕೆ, ದಟ್ ವಿಲ್ ಬಿ ದ XI. ಸೊ XI ಈಸ್ ನಥಿಂಗ್ ಬಟ್ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಅಪಾನ್ 2. ಸೊ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ 8 + 4 8 + 4 12 ಆಗುತ್ತೆ. ದಟ್ ವಿಲ್ ಬಿ 0.12 ಆಗುತ್ತೆ. ಸೊ ದ ಹಾಫ್ ಆಫ್ 0.12 ವಿಲ್ ಬಿ 0.06. ಸೊ ಇವಾಗ ನಿಮ್ಗೆ ಒಂದು ಜಜ್ಮೆಂಟ್ ಸಿಕ್ಬಿಡುತ್ತೆ. ಇದೇನಾಯಿತು 0.02 ಆಯಿತು, ಇಲ್ಲಿ 0.4 ಇದ್ದು 0.06 ಆಯಿತು. ಅಂದರೆ 0.02 ಜಾಸ್ತಿ ಆಗ್ತಾ ಇದೆ ಇಲ್ಲಿ ನೋಡಿ. ಸೊ ಇಟ್ ವಿಲ್ ಬಿ 0.10, ಇಟ್ ವಿಲ್ ಬಿ 0.14 0.18 0.22
2. ಓಕೆ, ಈ ರೀತಿಯಾಗಿ ನೀವು ಗೆಸ್ ಮಾಡಿ ಮಿಡ್ ಪಾಯಿಂಟನ್ನು ತೆಗಿಬೋದು. ಒಂದೆರಡು ಮಿಡ್ ಪಾಯಿಂಟನ್ನು ತೆಗೆದಾಗ ಅದು 1 ಜಾಸ್ತಿ ಆಯಿತು, 2 ಜಾಸ್ತಿ ಆಯಿತು, 5 ಜಾಸ್ತಿ ಆಯಿತು, ಅದನ್ನು ಇಲ್ಲಿ ನೋಡ್ಕೊಂಡು ಕೆಳಮಿತಿಗಿಂತ ಎಷ್ಟು ಜಾಸ್ತಿ ಆಯಿತು ಅನ್ನೋದನ್ನು ನೋಡ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ನಾವು ಕಮ್ ಟು ದ FI XI column. FI XI means we have to multiply these two columns, FI into XI. So 4 into 2 is 8, that will be 0.08, and 9 into 6, that will be 54, 0.54. ಎರಡು ಸ್ಥಾನಗಳನ್ನು ಬಿಟ್ಟು ಬಿಂದು ಕೊಡ್ತೀರಿ. ಸೊ 9 into 10 is 90, 0.90. 2 14s 28, 0.28. 18 4 72, 18 4s 72, and 2 22s that will be 44, that will be 0.44. So now we have to add this one because we want to find the summation of FI XI. ಎಲ್ಲ ಒಂದು ಅಂಕೆಗಳನ್ನು ಕೂಡಿಸ್ತಾ ಇದ್ದೀವಿ. ಸೊ ಕೂಡಿಸುವಾಗ ಒಂದು ಅಂಶವನ್ನು ಗಮನಿಸಿ, 2 2 10 ಆಯಿತು. ಎಲ್ಲಿ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. 8 + 2 10, 10 4 14, 14 ಮತ್ತು ಇದು 12, 14 + 12 ಎಷ್ಟಾಯಿತು? ದಟ್ ವಿಲ್ ಬಿ 26. ಓಕೆ, 26 ಆಯಿತು. ಸೊ ಟು ಕ್ಯಾರಿ ನಾವು ಇಲ್ಲಿ ನೋಡಿ, 4 + 2 6, 6 + 7 13, 13 + 2 15, 15 + 9 24, 24 + 5 that will be 29, 29 to carry. ಸೊ ಇಲ್ಲಿ ಯಾವುದೇ ರೀತಿಯ ಅಂಕಿಗಳು ಇಲ್ಲ, 0 0 0. This is 2, this is 2.96, this is 2.96, 2.96 ಆಯಿತು. ಓಕೆ, ನಾವು ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಮೀನ್ ಆರ್ ಎಕ್ಸ್ ಬಾರ್. ಮೀನ್ ಅಂದರೂ ಒಂದೇ, ಎಕ್ಸ್ ಬಾರ್ ಅಂದರೂ ಒಂದೇ, ಸರಾಸರಿ ಅಂದರೂ ಒಂದೇ. ಸೊ 2.96 ಅಪಾನ್ ಸಮೇಷನ್ ಆಫ್ FI ಈಸ್ 30. ಸೊ ದಟ್ ಡೆಸಿಮಲ್ ಪಾಯಿಂಟನ್ನು ತೆಗಿಬೇಕಾದರೆ ಇಲ್ಲಿ 2 ಸ್ಥಾನ ಬಿಟ್ಟು ಬಿಂದು ಇದೆ, ಅಂದರೆ ಇದನ್ನು ನಾವು ಅಂಶವನ್ನು 100ರಿಂದ ಗುಣಿಸ್ತೀವಿ. ಅದೇ ರೀತಿಯಾಗಿ ಛೇದವನ್ನು ಕೂಡ 100ರಿಂದ ಗುಣಿಸ್ತೀವಿ. ಸೊ ಅಂಶವನ್ನು 100ರಿಂದ ಗುಣಿಸಿದಾಗ 2 ಸ್ಥಾನ ಬಿಟ್ಟು ಬಿಂದು ಇಲ್ಲಿ ಬಂತಂದರೆ ಅದು 296 ಆಯಿತು, 296. ಅದೇ ರೀತಿಯಾಗಿ ಇದು 100ರಿಂದ ಗುಣಿಸಿದಾಗ 30 into 100 that becomes 3000. Now 296, this 3000 can be written as 3 into 1000, 3 into 1000 like this, 3 into 1000. ಇವಾಗ ನಾವು 3ರಿಂದ ಈ ಸಂಖ್ಯೆಯನ್ನು ಭಾಗಿಸ್ತಾ ಇದ್ದೀವಿ. 3 9 27, 3 9 27, 2 ಶೇಷ, 3 8 24, 2 ಶೇಷ ಉಳಿತು. 2 ಭಾಗ ಹೋಗೋದಿಲ್ಲ, ಡೆಸಿಮಲ್ ಪಾಯಿಂಟ್ ಕೊಡ್ತೀರಿ, ಬಿಂದು ಕೊಡ್ತೀರಿ. ಬಿಂದು ಕೊಟ್ಟ ನಂತರ ಅದು 20 ಆಯಿತು. 3 6 18 ಮತ್ತು 3 6 18, ಈ ರೀತಿ ಕಂಟಿನ್ಯೂಷನ್ ಆಗುತ್ತೆ. ಸೊ ಇದನ್ನು ನಾವು ರೌಂಡ್ ಫಿಗರ್ ಆಗಿ ಏನು ಮಾಡ್ತೀವಪ್ಪ ಅಂದರೆ 99.00 ಅಂತ ತೊಗೊಂಡ್ಬಿಡ್ತೀವಿ. ಇದನ್ನು ರೌಂಡ್ ಫಿಗರ್ ನಂಬರ್ ಕನ್ವರ್ಟ್ ಮಾಡ್ಕೋತೀವಿ. ಆದರೆ ಇಲ್ಲಿ ಡಿವೈಡೆಡ್ ಬೈ 1000 ಒಂದಿದೆ ನೋಡಿ, ನಾವು ಕೇವಲ 3ದಿಂದ ಡಿವೈಡ್ ಮಾಡಿದ್ದೀವಿ, ಇನ್ನು 1000ದಿಂದ ಡಿವೈಡ್ ಮಾಡಿಲ್ಲ. ಓಕೆ, ಸೊ ದಿಸ್ ಈಸ್ ಡಿವೈಡೆಡ್ ಬೈ 1000, ಡಿವೈಡೆಡ್ ಬೈ 1000 ಒಂದಿದೆಯಲ್ಲ. ಸೊ 1000 ಅಂದಾಗ ಈ 3 ಸೊನ್ನೆಗಳು ಇರೋದರಿಂದ 3 ಸ್ಥಾನ ಬಿಟ್ಟು ಹಿಂದ್ಗಡೆ ನಮಗೆ ಡೆಸಿಮಲ್ ಪಾಯಿಂಟ್ ಬರ್ತದೆ. ಸೊ ದಟ್ ವಿಲ್ ಬಿಕಮ್ 1 2. ಇಲ್ಲಿ 2 ಸ್ಥಾನ ಇದೆ, ಇನ್ನೊಂದು ಸ್ಥಾನ ಇಲ್ಲ ಅಂದ್ಕೊಳ್ಳಿ ಏನು ಮಾಡ್ತೀವಪ್ಪ ಅಂದರೆ 0. ಇನ್ನೊಂದು ಸೊನ್ನೆಯನ್ನು ಕೊಟ್ಟು 0.099, ದಟ್ ಈಸ್ 0.099 ಪಾರ್ಟ್ಸ್ ಪರ್ ಮಿಲಿಯನ್, ಪಾರ್ಟ್ಸ್ ಪರ್ ಮಿಲಿಯನ್. ಇಟ್ ಮೀನ್ಸ್ ಆ ಒಂದು ನಗರದಲ್ಲಿ ಸರಾಸರಿಯಾಗಿ ಸಲ್ಫರ್ ಡೈಆಕ್ಸೈಡ್ನ ಒಂದು ಕಾನ್ಸಂಟ್ರೇಷನ್ ಎಷ್ಟಿದೆಯಪ್ಪ ಅದನ್ನು 0.099 ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಹೇಳ್ಬೋದು. ಸೊ ನಾವು ಕಮ್ ಟು ದ ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ಎಕ್ಸಸೈಸ್. gives the literacy rate in percentage of 35 cities. Find the mean literacy rate. ಇಲ್ಲಿ ಒಂದು 35 ನಗರಗಳ ಲಿಟ್ರಸಿ ರೇಟ್ ಅಂದರೆ ಸಾಕ್ಷರತೆ ದರವನ್ನು ಕೊಟ್ಟಿದ್ದಾರೆ. 3 ಸಿಟಿಗಳಲ್ಲಿ ಸಾಕ್ಷರತೆ ದರ 45ರಿಂದ 55 ಇದೆ. 10 ನಗರಗಳಲ್ಲಿ 55ರಿಂದ 65 ಇದೆ. 3 ನಗರಗಳಲ್ಲಿ 85ರಿಂದ 95 ಇದೆ. ಹಾಗಿದ್ದರೆ ಈ 35 ನಗರಗಳ ಒಂದು ಸಾಕ್ಷರತೆ ಸರಾಸರಿ ಸಾಕ್ಷರತೆ ಎಷ್ಟು ಅಂತ ಹೇಳಿ ಕೇಳ್ತಿರ್ತಾರೆ. This is the last question, question number 9 of this exercise. Question number 8 you have to do as your homework and send back to me to my WhatsApp number 9844257452. Now
ಇಲ್ಲಿ ಸಾಕ್ಷರತೆ ದರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೂಡ ನಾವು ಸರಾಸರಿಯನ್ನು ತೆಗಿಬೇಕು. ಸೊ ಸರಾಸರಿಯನ್ನು ತೆಗಿಬೇಕಾದ್ರೆ ಕೊಟ್ಟಿರುವಂತಹ ಕ್ಲಾಸ್ ಇಂಟರ್ವಲಲ್ಲಿ ಅಪ್ಪರ್ ಲಿಮಿಟ್ ಆಫ್ ದ ಫಸ್ಟ್ ಟರ್ಮ್ ಆ್ಯಂಡ್ ಲೋವರ್ ಲಿಮಿಟ್ ಆಫ್ ದ ನೆಕ್ಸ್ಟ್ ಟರ್ಮ್ ಶುಡ್ ಬಿ ಸೇಮ್. ಅಪ್ಪರ್ ಲಿಮಿಟ್ ಆಫ್ ದ ನೆಕ್ಸ್ಟ್ ಟರ್ಮ್ ಆ್ಯಂಡ್ ದ ಲೋವರ್ ಲಿಮಿಟ್ ಆಫ್ ದ ನೆಕ್ಸ್ಟ್ ಟರ್ಮ್ ಶುಡ್ ಬಿ ಸೇಮ್. ಎಲ್ಲವೂ ಸೇಮ್ ಇದಾವೆ, ಒಂದು ಸಾರಿ ಕನ್ಫರ್ಮ್ ಮಾಡಿಕೊಂಡು ನಾವು ಪ್ರೊಸೀಡ್ ಮಾಡಬೇಕು. ಇಲ್ಲ ಅಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಲೋವರ್ ಲಿಮಿಟನ್ನು 0.5 ಕಡಿಮೆ ಮಾಡಿ ಅಪ್ಪರ್ ಲಿಮಿಟನ್ನು 0.5 ಜಾಸ್ತಿ ಮಾಡಿ ಅದನ್ನು ಇಟ್ಕೊಂಡು ನಾವು ಪ್ರೊಸೀಜರನ್ನು ಇದೇ ರೀತಿಯಾಗಿ ಕಂಟಿನ್ಯೂಷನ್ ಮಾಡ್ತೀವಿ. ನಾವು ದ ಫಾರ್ಮುಲಾ ಟು ಫೈಂಡ್ ದ ಮೀನ್ ಅಥವಾ ಸರಾಸರಿಯನ್ನು ಕಂಡುಹಿಡಲಿಕ್ಕೆ ಇರ್ತಕ್ಕಂಥ ಫಾರ್ಮುಲಾ summation of fi xi divided by summation of fi sarasari is equal to. Now here the sum of fi terms it is 35 ನಗರಗಳ ಒಂದು ಸರ್ವೆಯನ್ನು ಮಾಡಿದ್ದಾರೆ, ಸಾಕ್ಷರತೆಯ ಸರ್ವೆಯನ್ನು ಮಾಡಿದ್ದಾರೆ. ಇವಾಗ ಇಲ್ಲಿ ಮಿಡ್ ಪಾಯಿಂಟನ್ನು ಕಂಡುಹಿಡಬೇಕಾದ್ರೆ ಸೊ 45 + 55 ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ 50 + 40 90 ಪ್ಲಸ್ ದಿಸ್ ಈಸ್ 100. ಹಾಫ್ ಆಫ್ 100 ಈಸ್ ನಥಿಂಗ್ ಬಟ್ 50. So 55 plus 65, that is 60 plus 50 is 110. 110 plus 10 is 120. Half of 120 is 60. So you can observe here 45 becomes 50. ನೋಡಿ 45 ಇದ್ದಿದ್ದು 50 ಆಯಿತು, 55 ಇದ್ದಿದ್ದು 60. ಸೊ 65 ಇದ್ದಿದ್ದು ಏನಾಗುತ್ತೆ ಈಗ? ಎಸ್, ಯು ಆರ್ ರೈಟ್, ದಟ್ ಈಸ್ 70. ಸೊ 5 ಡಿಫ್ರೆನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. 75 becomes 80. ಕ್ಯಾಲ್ಕುಲೇಟ್ ಮಾಡಿದರೂ ಕೂಡ ಅದು ಟರ್ಮ್ ಸೇಮ್ ಬರ್ತದೆ. ಸೊ 85 becomes this is 90. So this is our midpoint ಅಥವಾ ಕ್ಲಾಸ್ ಮೀನ್ ಅಂತಲೂ ಹೇಳ್ತೀವಿ. Now we are going to find the fi xi. Multiply these terms. 5 into 3 15, 10 that is 150. So that is 10 into 6 that is 60 with 1 0. 11 into 7 77 with 1 0. 8 into 8 64 with 1 0. 9 into 3 with 1 0 that is 27, that is 270. So now we have to find summation of fi xi. Summation means sum of all the terms. So unit place ಅಲ್ಲಿ 0 ಇದೆ, so no problem. Then 7 plus 4 is 11, 11 plus 7 is 18, 18 plus 5 is 23. So 2 carry, 2 plus 2 4, 4 plus 6 is 10, 10 plus 7 is 17, 17 plus 6 that is 23, 23 plus 1 is 24, this is 24. So summation of fi xi term is 2430. Okay, so summation of fi xi is 2430. ಇವಾಗ ಎಕ್ಸ್ ಬಾರ್ ಅಂತ ಹೇಳ್ತೀವಿ ಅಥವಾ ಮೀನ್ ಎರಡೂ ಒಂದೇ. ಎಕ್ಸ್ ಬಾರ್ ಮೀನ್ ಅಥವಾ ಸರಾಸರಿ ಎಲ್ಲನೂ ಒಂದೇ, ಸರಾಸರಿ. ಸೊ ಸಮೇಷನ್ ಆಫ್ fi xi ಟರ್ಮ್ ಏನಿದೆ 2430 ಡಿವೈಡೆಡ್ ಬೈ ಸಮೇಷನ್ ಆಫ್ fi ಈಸ್ 35. ಇಲ್ಲಿ ನೋಡಿ ಹೌ ಟು ಡಿವೈಡ್ ದಿಸ್ ಟರ್ಮ್. ಸೊ ಯೂನಿಟ್ ಪ್ಲೇಸಲ್ಲಿ ಇಲ್ಲಿ 0 ಇದೆ, ಇಲ್ಲಿ 5 ಇದೆ. ಸೊ ಇಟ್ ಈಸ್ ಡಿವಿಸಿಬಲ್ ಬೈ 5 ವೆರಿ ಈಸಿಲಿ. ಸೊ ವಿ ಆರ್ ಗೋಯಿಂಗ್ ಟು ಡಿವೈಡ್ ದಿಸ್ ಒನ್ ಬೈ 5. ಸೊ 5 7 5 7 35. ದೆನ್ 5 4 20, 5 4 20, 4 ಉಳಿತು 43, 5 8 40, 3 ಉಳಿತು 5 6 30, 486 divided by 7. So we are going to divide this one by 7. So 7 1 7 2 3 7 7 42, 7 6 42. ಸೊ 42 ಅಂದಾಗ ಇಲ್ಲಿ 6 ಉಳಿತು 66 ಆಯಿತು. 66 ಅಂದರೆ 7 9 9 7 ಸಾರಿ 7 9 63, 7 63. ಸೊ ಮತ್ತೆ 3 ಉಳಿತು. ಸೊ 3 ಉಳಿದರೆ ಅದು 3 ಭಾಗ ಹೋಗೋದಿಲ್ಲ, ಡೆಸಿಮಲ್ ಪಾಯಿಂಟನ್ನು ಕೊಡ್ತೀರಿ. 30 ಆಯಿತು. ಸೊ 30 ಆಯಿತಪ್ಪ ಅಂತಂದರೆ ಅದನ್ನು ನಾವು ಮತ್ತೆ 7 4 28, 2 ಶೇಷ ಉಳಿತು ಅಂದರೆ ಅದು 20 ಆಯಿತು. 7 2 14. ಸೊ ಅಪ್ ಟು 2 ಡಿಜಿಟ್ಸ್ ನಾವು ಇದನ್ನು ಮಾಡ್ತೀವಿ. ದಟ್ ಈಸ್ 69.42. 69.42. So we can say therefore the mean literacy of the all cities, ಈ ಎಲ್ಲ ಒಂದು ನಗರಗಳ ಒಂದು ಸರಾಸರಿ ಸಾಕ್ಷರತೆ ಎಷ್ಟು ಪಾತಂದರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಅಥವಾ ಸರಾಸರಿ ಇಸ್ ಈಕ್ವಲ್ ಟು 69.42% ಇದೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದ ಆನ್ಸರ್. ಸೊ in this exercise we have studied how to find the mean
by direct method. I have told you to find the mean by direct method. One more method is there, that is assumed mean method, and another method is there, step deviation method. I have not discussed about those all the things. Assumed mean method ಆಗಿರಬಹುದು ಅಥವಾ ಸ್ಟೆಪ್ ಡೆವಿಯೇಷನ್ ಮೆಥಡ್ ಆಗಿರಬಹುದು, ಅದ್ರ ಬಗ್ಗೆ ಯಾವುದೇ ರೀತಿಯ ಚರ್ಚೆಯನ್ನು ಮಾಡಿಲ್ಲ. ಯಾಕಪ್ಪ ಅಂತಂದರೆ ನೇರ ವಿಧಾನ ಮತ್ತು ಅಸ್ಯೂಮ್ಡ್ ಮೀನ್ ಮೆಥಡ್ ಅವು ಕನ್ಫ್ಯೂಷನ್, ಎರಡೂ ಎಟ್ ಎ ಟೈಮ್ ನಿಮಗೆ ಹೇಳಿದಾಗ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಇರುವುದರಿಂದ ಕೇವಲ ಈ ಒಂದು ವಿಡಿಯೋದಲ್ಲಿ ನೇರ ವಿಧಾನದಿಂದ ಯಾವ ರೀತಿ ನಾವು ಸರಾಸರಿಯನ್ನು ತೆಗಿಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಇಫ್ ಯು ಸೆಂಡ್ ಬ್ಯಾಕ್ ಮಿ ದ ಫೀಡ್ಬ್ಯಾಕ್ ಆರ್ ಇನ್ ಅ ಕಮೆಂಟ್, ಸರ್ ವಿ ವಾಂಟ್ ದ ಅಸ್ಯೂಮ್ಡ್ ಮೀನ್ ಮೆಥಡ್, ಊಹಿಸಿ ಯಾವ ರೀತಿ ನಾವು ಸರಾಸರಿಯನ್ನು ತೆಗೆಯಬಹುದು ಅನ್ನೋದನ್ನು ಕೇಳಿದರೆ ಅದನ್ನು ಕೂಡ ನಾನು ಹೇಳ್ಕೊಡ್ತೇನೆ. ಐ ಹೋಪ್ ಯು ಎಂಜಾಯ್ಡ್ ದೀಸ್ ಆಲ್ ದ ಪ್ರಾಬ್ಲಮ್ಸ್. So please like, share and subscribe my channel, and come to the next problem with the next exercise. Till then, have a nice day.